ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ಹಪ್ಪಳ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಕಿಲೋ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ನಾನು ಉದ್ದಿನ ಕಾಳು ತೊಳಿತಾ ಇಲ್ಲ, ಜಸ್ಟ್ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಮಿಲ್ಗೆ ಕಳಿಸ್ತೀನಿ. ಮರೆಯದೆ ಈ ಕೆಲಸ ನೀವು ಮಾಡಲೇಬೇಕು. ಯಾಕೆ ಅಂದರೆ ಹುಳಗಳು ಆಗಬಾರ್ದು ಅಂತ ಪೌಡರ್ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ಟೈಮ್ ಇದ್ದರೆ ತೊಳೆದು ಕೂಡ ಒಣಗಿಸಿ ಹಿಟ್ಟು ಹಾಕಿಸಬಹುದು. ಟೈಮ್ ಇಲ್ಲಪ್ಪ ಅಂದರೆ ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ಸಾಕು. 2 ಕಿಲೋ ಉದ್ದಿನ ಕಾಳಿಗೆ 50 ಗ್ರಾಮ್ ಮೆಂತೆಕಾಳು, 50 ಗ್ರಾಮ್ ಜೀರಿಗೆ ಮಿಕ್ಸ್ ಮಾಡಿ ಮಿಲ್ಗೆ ಕಳಿಸಿದ್ದೀನಿ. ನಂತರ ನಾನಿಲ್ಲಿ ಬಟ್ಟಲಿಗೆ ಬಿಸಿ ನೀರು ಹಾಕಿ ಇಟ್ಟಿದ್ದೀನಿ. ತುಂಬ ಕುದಿಯುವಂಥ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕೈಯಿಂದ ಮುಟ್ಟಿದರೆ ಬಿಸಿ ತಾಗಬೇಕು, ಅಷ್ಟು ಆದರೆ ಸಾಕು. 2 ಟೀ ಸ್ಪೂನ್ ಹಪ್ಪಳ ಖಾರ ಹಾಕಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರಬಹುದು ಹಪ್ಪಳ ಖಾರ ಅಂದರೆ. 2 ಕಿಲೋ ಉದ್ದಿನ ಕಾಳಿಗೆ 2 ಟೀ ಸ್ಪೂನ್ ಮಾತ್ರ ಹಪ್ಪಳ ಖಾರ ಹಾಕಬೇಕು. ನಂತರ ನಾನಿಲ್ಲಿ ಪಾಪಡ್ ಮಸಾಲ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು 1 ಪ್ಯಾಕೆಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಅರ್ಧ ಪ್ಯಾಕೆಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಾರಿ 2 ಪ್ಯಾಕೆಟ್ ಹಾಕಿ ಮಿಕ್ಸ್ ಮಾಡಬೇಡಿ. 1 ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಮತ್ತೆ ಅರ್ಧ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಿಂಗು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಹಿಟ್ಟು ರೆಡಿ ಮಾಡಿಸಿ ತಗೊಂಡಿದ್ದೀನಿ. ನೈಸಾಗಿ ಹಿಟ್ಟು ರೆಡಿ ಆಗಬೇಕು. ತರಿಯಾಗಿದ್ದರೆ ಹಪ್ಪಳ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಮಾತ್ರ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಕೂಡ ಹಾಕಿದ್ದೀನಿ. ಪಾಪಡ್ ಮಸಾಲದಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ. ಹಾಗಾಗಿ ಕಡಿಮೆ ಉಪ್ಪು ಹಾಕಿ, ಕಡಿಮೆ ಅನಿಸಿದರೆ ಟೇಸ್ಟ್ ನೋಡಿ ಮತ್ತೆ ಹಾಕೋದಕ್ಕೆ ಆಗುತ್ತೆ. ನೀಟಾಗಿ ಹಿಟ್ಟು ಮಿಕ್ಸ್ ಮಾಡಿ ಆದ ನಂತರ ಮಸಾಲ ನೀರನ್ನು ರೆಡಿ ಮಾಡಿ ಇಟ್ಟಿತ್ತಲ್ಲ ಅದನ್ನು ಹಾಕಬೇಕು. ನಂತರ ಸ್ವಲ್ಪ ಬಿಸಿ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಮೊದಲಿಗೆ ನಾವು ತುಂಬ ನೀರು ಹಾಕಬಾರ್ದು, ಹಿಟ್ಟು ಗಟ್ಟಿಯಾಗಿ ರೆಡಿ ಮಾಡ್ಕೋಬೇಕು. ಮೊದಲು ನಾನಿಲ್ಲಿ ದೊಡ್ಡ ಬುಟ್ಟಿಯಲ್ಲಿ ಹಿಟ್ಟು ನಾದಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬುಟ್ಟಿಯಲ್ಲಿ ಆದರೆ ಈ ರೀತಿ ಒತ್ತಿ ನಾದೋದಕ್ಕೆ ಸರಿ ಆಗೋದಿಲ್ಲ. ಹಾಗಾಗಿ ಕಲ್ ಮೇಲೆ ಹಾಕಿ ಎಣ್ಣೆ ಹಚ್ಚಿ ನೀಟಾಗಿ ನಾನಿಲ್ಲಿ ಒತ್ತಿ ಹಿಟ್ಟು ನಾದಿ ರೆಡಿ ಮಾಡ್ಕೊಳ್ತೀನಿ. ದೊಡ್ಡ ಉಂಡೆ ಆಗಿರೋದ್ರಿಂದ ಒಂದೇ ಸಾರಿ ನಮಗೆ ಹಿಟ್ಟು ನಾದೋದಕ್ಕೆ ಸರಿ ಆಗೋದಿಲ್ಲ. ಹಾಗಾಗಿ ನಾನು 2 ಭಾಗವಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಎಣ್ಣೆ ಕೂಡ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ನೀಟಾಗಿ ಸ್ಮೂತಾಗಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು. ಹಿಟ್ಟು ಗಟ್ಟಿಯಾದರೆ ಹಪ್ಪಳ ಲಟ್ಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಿಟ್ಟು ತೆಳುವಾದರೆ ಒಣ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ಒಣ ಹಿಟ್ಟು ಜಾಸ್ತಿ ಹಚ್ಚಿ ಲಟ್ಸಿದರೆ ಹಪ್ಪಳ ಅಷ್ಟು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ನಾನು ಸ್ಮೂತಾಗಿ ಹಿಟ್ಟು ನಾದಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕಿ ಹಪ್ಪಳದ ಹಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ನಾವು ನೀಟಾಗಿ ಹಿಟ್ಟು ಒತ್ತಿ ಇಡಬೇಕು. ಮೇಲೆ ಎಣ್ಣೆ ಹಾಕಬೇಕು, ಹಾಗೆ ಇಡಬಾರ್ದು. ಇಲ್ಲಿ ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಪರ್ಫೆಕ್ಟಾಗಿ ಉದ್ದಿನ ಹಪ್ಪಳ ಯಾವ ರೀತಿ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು ಚಿಕ್ಕ ನ್ಯಾಪ್ಕಿನ್ ತಗೊಂಡಿದ್ದೀನಿ. ಸ್ವಲ್ಪ ನಾನಿಲ್ಲಿ ಒದ್ದೆ ಮಾಡಿದ್ದೀನಿ. ಒಣ ಬಟ್ಟೆ ಹಾಕಬಾರ್ದು. ಹಿಟ್ಟಿಗೆ ಈ ರೀತಿ ನೀಟಾಗಿ ಕವರ್ ಮಾಡಿ ಪ್ಲೇಟ್ ಮುಚ್ಚಬೇಕು. ಈ ಪ್ಲೇಟು ಚಿಕ್ಕದಾಯಿತು, ಹಾಗಾಗಿ ನಾನು ಮತ್ತೆ ಬೇರೆ ಪ್ಲೇಟ್ ಮುಚ್ಚಿ ಡಬಲ್ ಪ್ಲೇಟ್ ಮುಚ್ಚಿದ್ದೀನಿ. ನೋಡಿ 2 ದಿನ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ನೋಡಿ ಈ ರೀತಿ ಹಿಟ್ಟು ನೆಂದು ರೆಡಿಯಾಗುತ್ತೆ. ಇವಾಗ ನಾವು ಮೇನ್ ಟಿಪ್ಸ್ ಏನಪ್ಪ ಅಂದರೆ ಹಿಟ್ಟು ಕುಟ್ಟಿ ರೆಡಿ ಮಾಡ್ಕೋಬೇಕು. ಹಾಗೆ ಉದ್ದಿನ ಹಪ್ಪಳ ಮಾಡಬಾರ್ದು. ಈ ರೀತಿ ಹಿಟ್ಟು ಕುಟ್ಟಿ ಮಾಡೋದ್ರಿಂದ ಹಪ್ಪಳ ಸ್ಮೂತ್ ಆಗ್ತವೆ, ಹಾಗೆ ತುಂಬಾ ಹಗುರವಾಗಿ ರೆಡಿ ಆಗ್ತವೆ. ಇಲ್ಲಿ ನೋಡಿ ನಾನು ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ. ಕಲ್ಗೂ ಕೂಡ ಎಣ್ಣೆ ಹಚ್ಚಿದ್ದೀನಿ, ಹಾಗೆ ಹಿಟ್ಟಿಗೂ ಕೂಡ ಎಣ್ಣೆ ಹಚ್ಚಿದ್ದೀನಿ. ಈ ರೀತಿ ಹಿಟ್ಟು ಸ್ಮೂತ್ ಆಗೋವರೆಗೂ ನಾವು ಕುಟ್ಟಿ ರೆಡಿ ಮಾಡ್ಕೋಬೇಕು. ಒಂದು ಬ್ಯಾಚ್ ಕುಟ್ಟೋದಕ್ಕೆ ನಮಗಿಲ್ಲಿ ಟೋಟಲ್ ಆಗಿ 3 ರಿಂದ 4 ನಿಮಿಷ ಟೈಮ್ ಆಯಿತು ನೋಡಿ. ಈ ರೀತಿ ಒಂದು ಕೈಯಿಂದ ಹೊಳಿಸಿ ಹಾಕ್ತಾ ನೀಟಾಗಿ ಹಿಟ್ಟು ಕುಟ್ಟಿ ರೆಡಿ ಮಾಡ್ಕೋಬೇಕು.
ಫ್ರೆಂಡ್ಸ್, ಗ್ಯಾಸಿನ ಕಟ್ಟೆ ತುಂಬ ಚಿಕ್ಕದಿದೆ, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗೋದಿಲ್ಲ. ಅದರಲ್ಲೇ ಟ್ರೈ ಮಾಡಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಹಿಟ್ಟು ಕುಟ್ಟಿ ರೆಡಿ ಮಾಡಿ ಆದ ನಂತರ ಕೈಗೆ ಎಣ್ಣೆ ಹಚ್ಚಿ ನೀಟಾಗಿ ರೋಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಯಾವ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ತುಂಬಾ ರುಚಿಕರವಾಗಿ ಹಪ್ಪಳ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಉದ್ದಿನ ಹಪ್ಪಳ ಮಾಡುವಾಗ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಿ ಹಿಟ್ಟು ಕಲಿಸ್ಬಾರ್ದು, ಬಿಸಿ ನೀರು ಹಾಕಿ ಹಿಟ್ಟು ಕಲಿಸ್ಬೇಕು. ಇವಾಗ ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕುವಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನಾವು ಕಟ್ ಮಾಡಿ ಉಂಡೆ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಆದರೆ ಸಾಕು. ನಾನಿಲ್ಲಿ 5 ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ಯಾಸಿನ ಕಟ್ಟೆ ಮೇಲೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ನಾನು ಕೆಳಗಡೆ ಕೂತ್ಕೊಂಡು ಎಲ್ಲ ಹಪ್ಪಳ ರೆಡಿ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೋರಿಸ್ತೀನಿ. ಇಷ್ಟು ತೆಳುವಾಗಿ ಲಟ್ಸಿದ್ರೆ ಸಾಕು ನೋಡಿ. ನಾನಿಲ್ಲಿ ರಾತ್ರಿ ಹಪ್ಪಳ ರೆಡಿ ಮಾಡ್ತಾ ಇದ್ದೀನಿ. ರಾತ್ರಿ ಹಪ್ಪಳ ಲಟ್ಸಿ ನೆರಳಲ್ಲೇ ಒಂದು ರಾತ್ರಿ ಒಣಗಿಸಿ ನಂತರ ಬಿಸಿಲಲ್ಲಿ 2 ರಿಂದ 3 ದಿನ ಒಣಗಿಸಿದರೆ ಈ ರೀತಿ ನಮಗೆ ಹಪ್ಪಳ ರೆಡಿ ಆಗ್ತವೆ. ಜಾಸ್ತಿ ಮುದ್ದೆ ಆಗೋದಿಲ್ಲ. ಡೈರೆಕ್ಟಾಗಿ ಹಪ್ಪಳ ಲಟ್ಸಿ ಬಿಸಿಲಿಗೆ ಹಾಕಿದರೆ ತುಂಬಾ ಮುದ್ದೆ ಆಗ್ತವೆ. ಹಾಗಾಗಿ ಇಲ್ಲಿ ನೋಡಿ, ಹಪ್ಪಳ ಒಣಗಿ ಆದ ನಂತರ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಪ್ಪಳ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಹಗುರವಾಗಿ ರುಚಿಕರವಾಗಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಹಪ್ಪಳ. ಎಣ್ಣೆ ಬಿಸಿ ಆದ ನಂತರ ಜಸ್ಟ್ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನಾವು ತೆಗಿಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು.